ಕಾಮಿನಿ, ನನಗೆ ಬಾಯಾರಿಕೆ ಕುಡಿಯಲು ಸ್ವಲ್ಪ ನೀರು ಕೊಡ್ತೀಯಾ? ನೋಡಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನೀವು ಇಷ್ಟೊತ್ತಾದ್ರೂ ಈಗ ಬಂದಿದ್ರಲ್ವಾ, ಅದಕ್ಕೆ ನಿಮ್ಮ ಮೇಲೆ ನನಗೆ ಕೋಪ ಬಂದಿದೆ. ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಕಾಮಿನಿ, ನಿನ್ನ ಕೋಪ ಕರಗಬೇಕಾದ್ರೆ ನನ್ನನ್ನು ಅಪ್ಪಿಕೊಂಡು ಮುದ್ದಾಡಿ ನಿನ್ನ ಕೋಗಿಲ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡು. ಬನ್ನಿ, ಯಾವಾಗಲೂ ಇದೇ ಥರ ಹೇಳಿ ಮಾತು ಮಾಡಿಸ್ಬಿಡ್ತೀರಾ.
ಸೀತಾ, ಏ ಸೀತಾ, ಯಾರಿದ್ದೀರಿ ಮನೆಯಲ್ಲಿ? ಮನೆಗೆ ಯಾರೋ ಹೊಸವರು ಬಂದ ಹಾಗೆ ಕಾಣುತ್ತಿದೆಯಲ್ಲ. ಕಾಮಿನಿ, ಅಮ್ಮ ಕಾಮಿನಿ. ಏ ಗುರುಡ, ಯಾಕೋ ಕಿರ್ಚಿದ್ಯಾ? ಕಿರ್ಚೋಕಿಲ್ಲಿ ಯಾರು ಸತ್ತಿಲ್ಲ, ಯಾಕೆ ನಾಯಿ ತರ ಹೋಗೋತಿದ್ಯಾ? ಯಾಕಮ್ಮ ಕಾಮಿನಿ, ನಾನು ಏನು ಕೇಳಿದೆ ಅಂತ ನನಗೆ ಈ ತರ ಕಠೋರವಾಗಿ ಮಾತನಾಡುತ್ತಿರುವೆ? ಅಮ್ಮ ಕಾಮಿನಿ, ಮನೆಗೆ ಯಾರೋ ಹೊಸಬರು ಬಂದು ದನಿ ಕೇಳಿ ಬತ್ತು, ಅದಕ್ಕೆ ಕೇಳಿದೆ ಅಮ್ಮ. ಹೇಳಮ್ಮ, ಅವರು ಯಾರು ಅಂತ. ಏನು ಅನುಮಾನನ? ಅದು ನನ್ನ ಮೇಲೆ? ನೀನು ನನ್ನ ಗಂಡನು ಅಥವಾ ನನ್ನ ತಂದೆಯೋ? ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ. ಶ್ರೀಕಾಂತ್ ಈ ಕಡೆ ಬರ್ತಾ ಇದ್ದಾರೆ. ಯಾರಾದ್ರೂ ಕಾಪಾಡಿ! ಅಯ್ಯೋ ಕಾಪಾಡಿ! ಅಣ್ಣ, ಲೇ ಪಾಪಿ, ನಿನ್ನ ಕಾಮ ತೀರಿಸಿಕೊಳ್ಳಲು ಮಗಳಂತಿರೋ ನನ್ನ ಹೆಂಡತಿನೇ ಬೇಕಾಗಿತ್ತ ನಿನಗೆ? ನಡೆ, ನನ್ನ ಕಣ್ಣೆದುರು ನಿಲ್ಲಬೇಡ. ಶ್ರೀಕಾಂತ, ಯಾಕಪ್ಪ ಏನಾಯ್ತು ನಿನಗೆ? ನಿಮ್ಮಣ್ಣನಿಗೆ ಯಾಕೆ ಹೊರಗಾಗ್ತಿದ್ಯಾ? ಅವ್ರು ಏನು ಮಾಡಿದ್ದಾರೆ? ನೀವು ಸುಮ್ಮನೆ ರೀತಿಗೆ ಅವನು ಏನು ಮಾಡಿದ್ದಾನೆಂದು ಅವನನ್ನು ಕೇಳಿ, ನನ್ನ ಬಾಯಿಂದಲ್ಲ. ಸ್ವಾಮಿ, ಏನ್ರಿ ಇದು? ಶ್ರೀಕಾಂತ ಈ ರೀತಿ ಮಾತಾಡ್ತಿದ್ದೇನಲ್ಲ, ನೀವೇನಾದ್ರೂ ತಪ್ಪು ಮಾಡಿದ್ರಾ? ಹೇಳಿ. ಏನು ಹೇಳಲಿ ಸೀತಾ, ಏನು ಹೇಳಲಿ? ಇಲ್ಲಿ ನಡೆದಿರುವ ಪರಿಸ್ಥಿತಿ ಅದು. ಸೀತಾ, ನಿನಗೆ ನಾನು ಎಲ್ಲ ದಾರಿಯಲ್ಲಿ ಹೇಳುತ್ತೇನೆ. ನಡೆ ಸೀತಾ, ಈ ಮನೆ